ಮ್ಯಾನ್ ಆಫ್ ದಿ ಮ್ಯಾಚ್ ಬಳಿ ಮಗ ಫಸ್ಟ್ ಟೈಮ್ ಬ್ಯಾಟ್ ಇಟ್ಕೊಂಡವನೆ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಬಿಟ್ಟವನೆ. ಈ ಬಾಲು ಚೆನ್ನಾಗಿ ಆಗ್ದ. ನಮಸ್ಕಾರ ಗುರು. ಹೊಡಿತಲ್ಲಪ್ಪ ತಲೆಗೆ. ನಮಸ್ಕಾರ ಗುರು ಎಲ್ಲರಿಗೂ. ನಾನು ನಿಮ್ಮ VK. ಇವತ್ತು ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಕಂಪ್ನಿಯಿಂದ. ಬರ್ರಿ ಹೆಂಗಿರುತ್ತೆ ಮ್ಯಾಚ್ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ನಾವು. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮತ್ತಿಕರೆಯಿಂದ ಹೊರಟ. ಸೊ ಇನ್ನೇನು ವೈಟ್ ಫೀಲ್ಡ್ಗೆ ರೀಚ್ ಆದ. ವೈಟ್ ಫೀಲ್ಡಲ್ಲಿ ನಮ್ಮ ಕಂಪ್ನಿ ಇದ್ದಿದ್ದು ಹಿಂದೆ ಟೆಕ್ ಪಾರ್ಕಿಂದನೇ ಹೋಗ್ತಾಯಿದ್ದು. ಎಲ್ಲ ಸಖತ್ತಾಗಿತ್ತು. ಹಂಗೇನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಇತ್ತು ಕ್ರಿಕೆಟ್ ಗ್ರೌಂಡ್ಗೆ ಹೋಗೋದಕ್ಕೆ. ಸೊ ಅಲ್ಲಿಂದ ಹೋಗ್ತಿದ್ದು. ಅಲ್ಲಿ ನೋಡಿದ್ರೆ ಒಳ್ಳೆ ಕಾಡಿದ್ದಂಗಿತ್ತು. ಇದೇನು ಗುರು ಹಿಂಗೈತೆ, ಇಲ್ಲಿ ಗ್ರೌಂಡ್ ಇದೆಯೋ ಇಲ್ವೋ ಅಂದ್ಕೊಂಡು ಹೋಗ್ತಿದ್ದೋ. ಫೈನಲಿ ಒಂದು ಸ್ವಲ್ಪ ದೂರ ರೋಡಲ್ಲಿ ಹೋಗಿಷ್ಟಕ್ಕನ ಕಾಣಿಸ್ತು ಎಂಟ್ರಿ. ಎಲ್ಲರೂ ಹೋಗ್ತಾಯಿದ್ರು. ನಾವು ಹಂಗೆ ಗಾಡಿನ ನುಗ್ಗಿಸ್ಬಿಟ್ಟು ಒಳಗಡೆ ಹೋದ. ಎಂಟ್ರಿ ಕೊಟ್ಟ. ಫೈನಲಿ IQE ಅಂತ ಬೋರ್ಡ್ ಹಾಕಿದ್ರು. ಕನ್ಫರ್ಮ್ ಆಯ್ತು ನಮಗೂ. ಎಲ್ಲ ಬಂದಿದ್ರು, ಅಲ್ಲೇ ಕಾಯ್ತಾಯಿದ್ರು ಆಲ್ರೆಡಿ ಮ್ಯಾಚ್ ಆಡೋದಕ್ಕೆ. ಸೊ ನಾವು ಎಂಟ್ರಿ ಕೊಟ್ಟ. ನಮ್ಮ ಟೀಮವರು ಆಲ್ರೆಡಿ ಇಲ್ಲೇ ಇದ್ದರು. ಬಂದು ನಾವಿಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಗ್ರೌಂಡೆಲ್ಲ ನೋಡಿದವ. ಚೆನ್ನಾಗಿತ್ತು. ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು ಅವಲ್ಲೇ ಗಾಯ್ಸು. ಇವರೇ ನಿಮ್ಮ ಟೀಮ್ ಹೆಸರು? ನಿಮ್ಮ ಟೀಮ್ ಹೆಸರೇನಾ? ಇಲ್ಲೇ ಇದೆ. ತಡಿ 1 ಸೆಕೆಂಡ್ ಬ್ರೋ. ಯಾವ್ದು ಇದು? ಚೆನ್ನೈ ಸೂಪರ್ ಕಿಂಗ್ಸ್ ಮಾಡಿದ್ದೀರಾ? ಇದೇ ಇವ್ರ ಜರ್ಸಿ ಯಾವ್ದೋ ಲೋಕಲ್ ಜರ್ಸಿ ಮಾಡಿಸ್ಬಿಟ್ಟವ್ರೆ. 300 ರೂಪಾಯಿ ಮಾಡಿಸ್ಬಿಟ್ಟವ್ರೆ. ಗೊತ್ತಿಲ್ಲ ಬ್ರೋ, ಈಗ ಕೇಳಿಲ್ಲ. ಸೊ ಟೀಮ್ ಯಾವ್ದು ಬ್ರೋ? ಟೀಮ್ ಹೆಸರು ಹೇಳೇ ಇಲ್ಲ. ಡಿ ಬಗ್ಗರ್ಸ್ 11. ಯಾವ್ದು ಲೋಕಲ್ ಜರ್ಸಿ 250 ರೂಪಾಯಿ. 250 ರೂಪಾಯಿ ಇಲ್ಲೇ ಹಾಕೊಂಡ್ ಹೋಗ್ರ. ಮತ್ತೆ ಅದ್ ನೀನ್ ಬಿಚ್ಚಾಕ್ಬಿಟ್ಟು ಹೋಗು. ಅವಳು ನೋಡಿಲ್ಲ ಇರೋದನ್ನ. ನೋಡಿಲ್ಲ. ಯಾವಾಗ ಬಂದ್ರಿ ನೀವು? ಬಾಯ್ಲಿಯನ್ ಸರ್ಪ್ರೈಸ್ ಇದೆ. ಬಾರ್ಲ ಸರ್ಪ್ರೈಸ್ ಅದ. ಅಲ್ಲಿಂದ ಬರೋಷ್ಟೊತ್ತಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಹೊಟ್ಟೆ ಸಿತ್ತಿತ್ತು. ಹಂಗೆ ಬ್ರೇಕ್ಫಾಸ್ಟ್ ಇತ್ತು. ಇಡ್ಲಿ ಮತ್ತು ಪೊಂಗಲ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಬಾಳೆಹಣ್ಣು ಇಟ್ಟಿದ್ರು. ಹಂಗೆ ಒಂದೊಂದೆರಡು ಬಾಳೆಹಣ್ಣು ತಿನ್ಕೊಂಡು ಹೆವಿ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅವಲೇ ಬಂದು ಬೆಳಗ್ಗೆನೆ ಯಾವ್ದು ಇಂಟರ್ನ್ಯಾಷನಲ್ ಲೆವೆಲ್ ಆಡ್ತಾ. ನೋಡಿ ಪಾಪ ಹುಷಾರಿಲ್ಲ ಇವ್ರಿಗೆ. ಬೇಕು ಬ್ರೋ, ಚೆನ್ನಾಗಿರುತ್ತೆ ಮೆಮರೀಸ್. ಒಂದು ಬ್ಯಾಟಿಂಗ್ ಆಡೋವಾಗ ಮಾಡ್ತಾ ಇರ್ತೀನಿ. ಏನು ಪರವಾಗಿಲ್ಲ ಬ್ರೋ, ಟೈಫಾಯ್ಡ್ ಅಂತೆ. ಮ್ಯಾಚ್ ಆಡಿ ಸರೋಗುತ್ತಲ್ಲ. ಫೈನಲಿ ಅಣ್ಣ ಒಳಗಡೆ ಎಂಟ್ರಿ ಕೊಟ್ಟ. ಇದೇ ಅವ್ರ ಟೀಮು. ಹೆವಿ ಟೀಮ್ ಮಾತ್ರ ಬೆಂಕಿ. ಈ ಟೀಮ್ ನೋಡಿದ್ರೆ ಹೆದರ್ಕತ್ತಾರೆ. ಇವರೇ ಕ್ಯಾಪ್ಟನ್ ಅಂತೆ. ಇವರು ಕ್ಯಾಪ್ಟನ್ನೇ, ನಮ್ಮ ಭರತನು ಕ್ಯಾಪ್ಟನ್. ಎಲ್ಲರೂ ಕ್ಯಾಪ್ಟನ್ನೇ ಈ ಟೀಮಲ್ಲಿ. ಭರತ ಹೆವಿ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿದೆ. ಅದರ ಟೀಮಲ್ಲಿ ಹೆಸರು ಯಾರಿಗೂ ಗೊತ್ತಿಲ್ಲ. ಈಗ ಆ ಕಡೆ ಇಳಿತಾವನೆ ಬೌಲಿಂಗ್ ಮಾಡೋಕ್ಕೆ. ಸ್ಪಿನ್ ಹಾಕ. ಓ ಬೌಲಿಂಗ್ ಅಂತ ಹೋಗ್ಬಿಟ್ಟು ಥ್ರೋ ಎಸಿತಾವನೆ. ಸ್ಪಿನ್ ಹಾಕಿದ್ರೆ ಹಾಕ್ಬೋದಲ್ಲ ಮಚ್ಚ. ಹಾಕು. ಇರೋ ಹಿಂಗ್ ಮಾಡ್ಕತ್ತೀನಿ. ಹೆವಿ ಸ್ಪಿನ್ನು. ಇಲ್ಲೋ ಎಸಿತಾವನೆ. ಸ್ಟ್ರೈಟ್ ಅಲ್ಲ, ಇವರೇ ಇಬ್ರು ಲೇಡಿ ಡಾನ್ಸ್ ಆಫ್ ದ ಟೀಮ್.
ಮೂರು ಜನ ಇಲ್ಲ, ಅವರು ಅಪೋನೆಂಟ್. ಇವ್ರು ನೀನೇ ಅಪೋನೆಂಟ್ ಇವರಿಬ್ರಿಗೆ? ಇಲ್ಲ ಅವ್ರು ಬೇರೆ ಟೀಮ್, ಅಪೋನೆಂಟ್ ಇಲ್ಲ, ಬೇರೆ ಬೇರೆ ಟೀಮ್. ಓಕೆ, ನೀವು? ನಾವು ಡಿಬಗರ್ಸ್ 11. ಹೌದು, ಯಾಕೆ ಡಿಬಗರ್ಸ್ ಕಾಣ್ತಾನೆ ಇಲ್ಲ. ಸ್ವಲ್ಪ ಹೈಟ್ ಇಲ್ಲ ಅಂದ್ರೆ ಇದ್ರಲ್ಲಿ ಇಲ್ವಾ? ಪ್ರಾಕ್ಟೀಸ್ ಸೆಷನ್ ನಡೀತಾ ಐತೆ ಅಲ್ಲಿ ಫುಲ್. ಯಾವ್ದು ಮಾಡ್ತಾ ಇದೀಯಾ? ನೆಕ್ಸ್ಟ್ ಇವ್ರ ಹೆಸರೇನು? ಇವ್ರ ಐ ಬ್ರೋ, ಯುವರ್ ಟೀಮ್ ಡಿಬಗರ್? ಆರ್ ಟೀಮ್. ಹುಡುಗಿರ್ ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ. ಇವರೇ ಕೋಚು. ನೀವೇನ ಕ್ಯಾಮ್ರಾಮನ್ ಭಾರತ್ಗೆ? ಫೋರ್ ರನ್ಔಟ್. ಸೂಪರ್ ಅಲ್ಲ, ಬಟ್ ಸ್ಟ್ರೈಟ್ ಹೊಡಿಬಾರ್ದು. ನಿತ್ಯ ನೋಡ್ಕೊಂಡು ಗ್ಯಾಪ್ಸ್ ನೋಡಿ, ಗ್ಯಾಪ್ಸ್ ಬೇಡ. ದೊಡ್ಡ ವೈಡ್ ಸಿಗ್ತಾವಳೆ. ಒಳ್ಳೆ ಬ್ಯಾಟರ್ ಸಿಕ್ಕಿದ್ದಾರೆ ನಮಗೆ. ಎಲ್ಲಿ ನೋಡಿ ಹೆಂಗ್ ಹಿಡ್ಕೊಳ ಒಂದು ಬ್ಯಾಟಿಂಗ್ ಸ್ಟೈಲ್. ಫುಲ್ ಟೀಮ್ ಗ್ಯಾದರಿಂಗು. ಏನ್ ಡಿಸ್ಕಸ್ ಮಾಡ್ತಾವ್ರು, ಬೌಲಿಂಗ್ ಯಾರಿಗೆ ಬರುತ್ತೆ, ಯಾರು 6 ಬಾಲ್ ನೆಟ್ಟಿಗೆ ಹಾಕ್ತಾರೆ, ಒಂದು ವೈಡ್ ಹಾಕ್ಬಾರ್ದು ಅಂತ ಡಿಸ್ಕಸ್ ಮಾಡ್ತಿರ್ಬೇಕು. ನೋಡಿ, ಆ ಕಡೆ ಹೊಡೆದ್ರೆ ನಾನು ನೋಡ್ಕೋತೀನಿ, ಈ ಕಡೆ ಇದ್ರೆ ನೀನು ನೋಡ್ಕೊ. Run. Anusha, hit and run, okay? You can run now also, but yeah, be ready. Hit and run, just run. No ball. Anusha, run. You can run on every move. What's above is there's no ball or what? Wide, leave it. Wide. ನೋ ಬಾಲ್ ಕೊಟ್ರು. Free it, Anusha, hit. If you're out also, no issue. Hit, no ball. Run, good. No. ಈ ಬಾಲು ಚೆನ್ನಾಗಿ ಹಾಕ್ದ. ಓಕೆ, ನೆಕ್ಸ್ಟ್ ಬಾಲ್ ನೋಡೋಣ. ಇದೇ ಮ್ಯಾನ್ ಆಫ್ ದಿ ಮ್ಯಾಚ್. ಬಳಿ ಮಗ ಫಸ್ಟ್ ಟೈಮ್ ಬ್ಯಾಟ್ ಹಿಡ್ಕೊಂಡವನೆ, ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಬಿಟ್ಟವನೆ. ಡನ್. ನೋಡಿ ಅಪ್ಪ ಎಷ್ಟೊಂದು ಫೇಮಸ್ ಆಗ್ತಾವ ನೋಡಿ. ಬೌಲಿಂಗ್ ಬ್ಯಾಟಿಂಗೇ ಗೊತ್ತಿಲ್ಲ. ಇದು ಫಸ್ಟ್ ಡೇ 3 ಮ್ಯಾಚ್ ಆಡಿಸಿದ್ರು. 3ರಲ್ಲಿ ನಾವು 2 ಮ್ಯಾಚ್ನ ಗೆದ್ದೋ. ಅದಕ್ಕೆ ನಾವು ಸೆಕೆಂಡ್ ಡೇಗೆ ಎಲಿಜಿಬಲ್ ಆಗಿದ್ದೋ. ಅದಕ್ಕೆ ಊಟ ಮಾಡಿಕೊಂಡು ಅಲ್ಲಿಂದ ಏನೇನೋ ಕೊಟ್ಟಿದ್ರು, ಸ್ಪೆಷಲ್ಲು ಹೋಳಿಗೆ, ಪಲಾವು, ಅನ್ನ ಸಾಂಬಾರು, ಸ್ವೀಟು ಏನೇನಾಯಿತು ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ರೂಮ್ ಕಡೆ ಹೊರಟು. ರೂಮ್ಗೆ ಬಂದ ಫುಲ್ ಕೈಕಾಲೆಲ್ಲ ನೈತಾಯಿದ್ವು ಸಿಕ್ಕಾಪಟ್ಟೆ. ರೂಮಿಗೆ ಬಂದ ಫಸ್ಟ್ ಡೇ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಎದ್ದೊಳ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಸೇಮ್ ಹಂಗೆ ಆಯಿತು. ಫಸ್ಟ್ ಡೇ 3 ಮ್ಯಾಚ್ ಆಡ್ಬಿಟ್ಟು ಸಾಕಾಗ್ಬಿಟ್ಟೈತೆ, ಹಿಡ್ಕೊಬಿಟ್ಟವೆ ಅಂತಾನೆ. ಸೆಕೆಂಡ್ ಮ್ಯಾಚ್ ಹೋಗ್ಬೇಕು ಬೇಡ. ಎಷ್ಟೇ ಕೈಕಾಲು ನೈತಿದ್ರು ನಮ್ಮ ಟೀಮ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ಮತ್ತೆ ನಾನು ಅದನ್ನೇ ಗಾಡಿ ತೊಗೊಂಡು. ನೋಡಿ
ಇಲ್ಲಿಂದ ಹೊಡ್ತಾ ಇದ್ದೀನಿ ಸೆಕೆಂಡ್ ಡೇ ಫಾರ್ ಮ್ಯಾಚ್. ಬನ್ನಿ ಅಲ್ಲಿ ಸಿಗೋಣ. ಸೆಕೆಂಡ್ ಡೇ ಬೆಳಿಗ್ಗೆನೆ ಕೇಸರಿ ಬಾತು ಮತ್ತು ಇಡ್ಲಿ ಜೊತೆಗೆ ಚಟ್ನಿ ಸಾಂಬಾರೆಲ್ಲ ತಿನ್ಕೊಂಡು ಫುಲ್ಲು ಎನರ್ಜಿ ಬಂತು. ಅವಾಗ ಫುಲ್ ಸುಸ್ತು ಆಗಿದ್ವಲ್ಲ, ಅದಕ್ಕೆ ತಿನ್ಕೊಂಬಿಟ್ಟಿದ್ದೀರಲ್ಲ ಆಲ್ರೆಡಿ. ಸೊ ತಿಂಡಿ ತಿಂದಾದ್ಮೇಲೆ ಮ್ಯಾಚ್ಗಳು ಸ್ಟಾರ್ಟ್ ಆದವು. ಸೋತಿರೋ ಖುಷಿಗೆ ಊಟ ಮಾಡ್ಕೊತಾ ಇದ್ದೀವಲ್ಲ, ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸೆಕೆಂಡ್ ಡೇ 3 ಮ್ಯಾಚ್ ಇದ್ದು 3 ಮ್ಯಾಚಲ್ಲಿ 3 ಮ್ಯಾಚ್ ಸೋತೋಗ್ಬಿಟ್ಟವ. ಅದಕ್ಕೆ ಮಧ್ಯಾಹ್ನನೇ ಬೇಗ ಬಂದ್ಬಿಟ್ಟು ಹಂಗೆ ಬರ್ತಾ ನಮ್ಮ ಕಂಪನಿ ಟೆಕ್ ಪಾರ್ಕ್ ಬಂದು ಅಲ್ಲೆಲ್ಲ ಕಂಪನಿಗಳೆಲ್ಲ ಸಖತ್ತಾಗಿತ್ತು. ಹಂಗೆ ವಿಡಿಯೋ ಮಾಡ್ಕೊಂಡು ವಾಪಸ್ ರೂಮ್ ಕಡೆಗೆ ಬಂದು. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.